ಅವ್ನಿಗೆ ಏನ್ ಅನ್ಸುತ್ತೆ ಅದೇ ಇಂಪಾರ್ಟೆಂಟ್. ಯಾಕೆಂದ್ರೆ ಅವ್ನು ಸ್ಟಾರು, ನಾನೇನು ಅಲ್ವಲ್ಲ. ಹಾಗೇನು ಇಲ್ಲ ದತ್ತಣ್ಣ. ದಯವಿಟ್ಟು ಮನೆಗೆ ಹೋಗಿದ್ನೆಲ್ಲ ಮಾತಾಡೋಣ. ನೀವು ಕೂತ್ಕೊಳ್ಳಿ ನೀವು. ಪ್ಲೀಸ್ ಕೂತ್ಕೊಳ್ಳಿ ದತ್ತಣ್ಣ. ಕೂತ್ಕೊಳ್ಳಿ. ಲಕ್ಕಿಯವರೇ ನೋಡಿ, ಇಲ್ಲಿ ನಿಂತ್ಕೊಂಡು ಮಾತಾಡೋದು ಬೇಡ. ದಯವಿಟ್ಟು ಮನೆಗೆ ಹೋಗೋಣ, ನಡೀರಿ ಪ್ಲೀಸ್, ಬನ್ನಿ. ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಬೆನ್ ಬಿಡದೆ ಇರೋ ಬೇತಾಳಂತರ ಆಗೋಗಿದೆ ಇವ್ರ ಕತೆ. ಏನೇನೋ ಮಾತಾಡಕ್ ಹೋಗ್ಬಿಡ್ವಾ. ನೀನ್ ಸುಮ್ನಿರೋ, ಮಾಡೋದೆಲ್ಲ ಮಾಡಿ ಮಾತಾಡಕ್ ಬರ್ಬೇಡ. ಸ್ವಲ್ಪ ಸಮಾಧಾನವಾಗಿರಿ. ಇವಾಗ ನಾವು ಕಿರ್ಚಾಡಿದ್ರೆ ಆಗಲ್ಲ. ಸೈಲೆಂಟ್ ಆಗಿ ಒಳಗೆ ಹೋಗೋದು ಒಳ್ಳೇದು. ನಡೀರಿ ಹೋಗೋಣ. ಸ್ಟೇಷನ್ ಅಲ್ಲಿ ಹ್ಯಾಂಡಲ್ ಮಾಡ್ದೆ ತಾನೆ, ಇಲ್ಲೂ ಹ್ಯಾಂಡಲ್ ಮಾಡ್ತೀನಿ. ಸರ್, ಈ ಕೇಸ್ನ ಹೇಗೆ ಕ್ಲೋಸ್ ಮಾಡ್ತಿದ್ರಿ? ನೀವು ಕಬಡ್ಡಿ ಪ್ಲೇಯರ್ ಅಂತ ಇನ್ಫ್ಲೂಯೆನ್ಸ್ ಇಂದ ಕ್ಲೋಸ್ ಮಾಡ್ತಿದ್ರ ಸರ್? ಪೊಲೀಸರಿಗೆ ಲಕ್ಷ ಕೊಟ್ಟು ಕೇಸ್ ಕ್ಲೋಸ್ ಮಾಡ್ತಿದ್ರ ಸರ್? ಒಂದ್ ನಿಮಿಷ ಇರಿ. ನಿಮ್ ಯಾವ ಪ್ರಶ್ನೆಗೂ ನಾನು ಉತ್ತರ ಕೊಡಕ್ಕಾಗಲ್ಲ. ದಯವಿಟ್ಟು ಬಿಟ್ಬಿಡಿ. ಯಾಕೆ ಸರ್ ಕೊಡಕ್ಕಾಗಲ್ಲ? ಕೊಡ್ಲೇಬೇಕು. ಗಲಾಟೆ ಏನು ನಿಮ್ಗೇನು ಹೊಸದಲ್ಲ ಬಿಡಿ. ಮೊದಲು ನೀವು ಮಾಡ್ತಿದ್ರಿ, ಈಗ ನಿಮ್ಮ ಅಣ್ಣ ಮಾಡ್ತಿದ್ದಾರೆ. ನೋಡಿ, ಬಾಯಿಗೆ ಬಂದಂಗ ಮಾತಾಡ್ಬೇಡಿ. ಉತ್ತರ ಕೊಡ್ಲೇಬೇಕು ಅಂತ ಫೋರ್ಸ್ ಮಾಡ್ತಾ ಇದ್ದೀರಾ. ಯಾಕ್ರಿ ಫೋರ್ಸ್ ಮಾಡ್ತೀರಾ? ನಾನು ಉತ್ತರ ಕೊಡಲ್ಲ. ಲಕ್ಕಿಯವರೇ, ಇವಾಗ ಏನು ಮಾತಾಡೋದು ಬೇಡ. ನಾವು ಒಳಗೆ ಹೋಗೋಣ, ನಡೀರಿ. ಮಾತಾಡಿ ಸರ್, ಮಾತಾಡಿ. ಉತ್ತರ ಕೊಡೋ ದಮ್ಮಿಲ್ಲ, ಪೊರ್ಕಿಗಳ ತರ ರೌಡಿಸಮ್ ಮಾಡ್ತೀರಾ. ಹೀಗೆ ಮಾಡ್ತಿದ್ರೆ ನಿಮ್ಮನ್ನ ಕಬಡ್ಡಿ ತಂಡದಿಂದ ತೆಗ್ದಾಕ್ತಾರೆ. ಲಾಂಗ್ ಮತ್ತು ಹಿಡ್ಕೊಂಡು ರೌಡಿಸಮ್ ಮಾಡ್ಬೋದು. ನಿಜ ಹೇಳೋದ್ರೆ ಕೋಪ ಬರುತ್ತಲ್ವಾ ಸರ್? ಹೊಡಿತೀರಾ? ಹೊಡಿರಿ. ಲಕ್ಕಿಯವರೇ ಏನ್ ಮಾಡ್ತಿದ್ದೀರಾ? ನಾನು ಹೇಳ್ದ ಲಕ್ಕಿಯವರೇ ಮಾಡ್ತೀನಿ ಅಂತ ಹೇಳ್ದ. ಲಕ್ಕಿಯವರೇ ಸುಮ್ಮನೆ ಇದ್ದವನ್ನ ಪ್ರವೋಕ್ ಮಾಡ್ತೀರಾ, ಬಾಯಿಗೆ ಬಂದು ಮಾತಾಡ್ತೀರಾ. ಈ ಕೇಸಿಂದ ನಿಮಗೆ ತೊಂದರೆಯಾಗಿ ಕಬಡ್ಡಿ ಟೀಮಿಂದ ನಿಮ್ಮನ್ನೇ ತೆಗೆದಾಕ್ಬಿಡ್ತಾರೆ ಅಂತ ನಮ್ಮ ಮೇಲೆ ಎಗರಾಡ್ತಿದ್ದೀರಾ? ಯಾಕೆ ಸರ್ ನಾವು ಪ್ರಶ್ನೆ ಕೇಳಕ್ ಬಂದ್ರೆ ನಮ್ಮ ಮೇಲೆ ಹಲ್ಲೆ ಮಾಡ್ತೀರಾ? ನಾವೇನ್ ಕೇಳ್ಬಾರ್ದು ಕೇಳಿದ್ವಾ? ಪ್ರಶ್ನೆ ಕೇಳೋ ತರ ಕೇಳ್ಬೇಕು. ತಲೆ ಎಲ್ಲ ಮಾತಾಡಿದ್ರೆ ಸಮಾಧಾನ ಮಾಡ್ಕೊಳ್ಳಿ. ಯಾಕಾಗಿ ಮಾತಾಡ್ತಿದ್ದೀರಾ? ನೋಡ್ಗಿತಾ ಹೆಂಗ್ ಮಾತಾಡ್ತಾರೆ ಅಂತ. ಅವ್ರು ಕೇಳ್ತಾರೆ ಬಿಡಿ, ಅದೇ ಅವ್ರ ಕೆಲಸ. ನಡೀರಿ ನೀವು. ಏ ದತ್ತ, ಅಲ್ಲಷ್ಟು ಗಲಾಟೆ ನಡೀತಿದ್ರೆ ನೋಡ್ತಾ ನಿಂತಿದ್ಯಲ್ಲ. ಲಕ್ಕಿ, ಬಾ ನೀನ್ ಒಳಗಡೆ. ನೋಡಮ್ಮ, ನನ್ನನ್ನೇ ಟಾರ್ಗೆಟ್ ಮಾಡ್ತಾರೆ. ಬಾರೋ ನೀನು. ಏನ್ ಮಾಡ್ತಿದ್ಯೋ? ಯಾರ ಹತ್ರ ಗಲಾಟೆ ಮಾಡ್ತಿದ್ಯಾ ನೀನು? ಬಾ ಈ ಕಡೆ. ನೀವ್ ಯಾರಿಲ್ಲಿ ನೀನ್ ಬಾರೋ. ಹೊಡೆದ್ರೆ ಸತ್ಯ ಸುಳ್ಳಾಗಲ್ಲ ಸರ್. ಪ್ರಶ್ನೋರ್ ಮೇಲೆ ಕೈ ಮಾಡಿದ್ರೆ ಏನ್ ಮಾಡ್ತೀವಿ ಅಂತ ಗೊತ್ತಲ್ಲ. ನ್ಯೂಸ್ ಮಾಡ್ತೀವಿ ಸರ್, ನ್ಯೂಸ್ ಮಾಡ್ತೀವಿ. ಲಕ್ಕಿ, ಯಾಕೆ ಅವ್ರ ಹತ್ರ ಜಗಳ ಮಾಡ್ಕೊಂಡೆ? ಸಮಾಧಾನದಿಂದ ಇರಕ್ ಬರದೇ ಇಲ್ವಾ ನಿನಗೆ? ಅಲ್ವೋ, ಮುಂಗೋಪದಿಂದ ಎಲ್ಲ ಹಾಳಾಗತ್ತೆ ಕಣೋ. ಪ್ರತಿ ಸಲ ನನ್ನ ಕೋಪದ ಬಗ್ಗೆನೇ ಮಾತಾಡ್ತೀಯ. ನಾನು ಯಾಕೆ ಹೀಗೆ ಮಾಡಿದೆ ಅಂತ ಒಂದ್ಸಲ ಯೋಚನೆ ಮಾಡಿದ್ಯಾ? ಒಂದ್ಸಲ ಕೋಪದಲ್ಲಿ ಕುಯ್ಕೊಂಡಿರೋ ಮಗು ಮತ್ ಸರಿ ಮಾಡಕ್ ಆಗಲ್ಲ. ಅವ್ರು ಆಡಿರೋದ್ ಕಾಣಲ್ಲ, ನೀನ್ ಹೊಡೆದಿರೋದ್ ಕಾಣತ್ತೆ. ಯಾಕೆ ಬೇಕು ನಿಂಗಿದೆಲ್ಲ? ನಾನು ಬರ್ತಾನೆ ಹೇಳ್ದೆ ಅಮ್ಮ, ಸಮಾಧಾನವಾಗಿರಿ, ಆ ಥರದ್ದೇನು ಮಾಡಬೇಡಿ ಅಂತ. ಯಾಕೆ ನೀವು ಕೋಪ ತಡ್ಕೊಳಲ್ಲ? ಹಲೋ ದೀಪಿಕಾ, ಹೇಳಿ. ಸರ್, ನಾಳೆ ನಿಮ್ಮ ಶೆಡ್ಯೂಲ್ ಇದೆ, ಸೊ ರಿಮೈಂಡ್ ಮಾಡೋಣ ಅಂತ ಫೋನ್ ಮಾಡಿದೆ. ನಾಳೆನಾ? ನಾಳೆ ಏನು ಪ್ರೋಗ್ರಾಮ್? ಮರ್ತ್ಬಿಟ್ರಾ ಸರ್? ನಾಳೆ ಶಾಂಪೂ ಆ್ಯಡ್ ಶೂಟ್ ಇದೆ. ನಾವು 8 ಗಂಟೆಗೆ ಲೊಕೇಶನಲ್ಲಿ ಇರಬೇಕು.
ಸಾರಿ ಮರ್ತೇ ಬಿಟ್ಟಿದೆ, ಬರ್ತೀನಿ. ಓಕೆ ಸರ್, ಐ ಜಾಯ್ನ್ ಯು ಟುಮಾರೋ. ಸಾರಿ ಫಾರ್ ಡಿಸ್ಟರ್ಬಿಂಗ್. ಇಟ್ಸ್ ಓಕೆ. ಏನಂತೆ? ನಾಳೆ ಒಂದು ಆ್ಯಡ್ ಶೂಟ್ ಇದೆ. ಅಲ್ಲ ಲಕ್ಕಿ, ಇಷ್ಟೆಲ್ಲ ಆದಮೇಲೆ ಅಲ್ಲಿ ಹೋಗಿ ಹೇಗೋ ಕೆಲಸ ಮಾಡ್ತೀಯಾ? ಅದೇ ಅಲ್ವಮ್ಮ ಚಾಲೆಂಜು. ಲೈಫಲ್ಲಿ ಏನೇನೋ ನಡೀತಾ ಇರುತ್ತೆ, ನಾವು ಒಪ್ಕೊಂಡಿರೋ ಕೆಲಸನ ಶ್ರದ್ಧೆಯಿಂದ ಮಾಡಬೇಕು. ಚಿಕ್ಕತ್ತೆ, ನಾನು ಹೊರಡ್ತೀನಿ. ಎಲ್ಲಿಗೆ? ಎಲ್ಲಿಗೆ ಅಂತ ಕೇಳ್ತಿದ್ದೀರಲ್ಲ, ನಮ್ಮ ಅಮ್ಮನ ಮನೆಗೆ. ಇದು ನಿನ್ ಗಂಡನ ಮನೆ, ನೀನ್ ಇರ್ಬೇಕಾದ್ದು ಇಲ್ಲಿ. ಅಲ್ಲಿ ಹೋಗಿ ಏನ್ ಮಾಡ್ತೀಯಾ? ಹೆಂಗೋ ಬಂದಿದ್ಯಲ್ಲೇ, ಇದು ಬಿಡು. ನೀವೇನೋ ಇರು ಅಂತ ಹೇಳ್ತೀರಾ ಚಿಕ್ಕತ್ತೆ, ಆದ್ರೆ ಹೇಳ್ಬೇಕಾದವ್ರೆ ಹೇಳ್ತಿಲ್ಲ. ಹೇಗ್ ಸುಮ್ಮನೆ ನಿಂತ್ಕೊಂಡಿದ್ದಾರೆ ನೋಡಿ. ಪಿಂಕಿ, ನೀನೇನ ಮಗು ತರ ಮಾತಾಡ್ತಿದ್ಯಾ? ನಿಂದೆ ಮನೆ ತಾನೇ ಇದು. ಅವ್ರು ಹೇಳಿದ್ರೆಷ್ಟು ಬಿಟ್ರೆಷ್ಟು, ನೀನ್ ಇಲ್ಲೇ ಇರು. ಹೇಳ್ಬೇಕಾದವ್ರೆ ಹೇಳ್ತಾ ಇಲ್ಲ. ಬೇರೆಯವ್ರ ಬಲವಂತಕ್ಕೆ ಯಾಕಿರ್ಬೇಕು? ನಮ್ಮ ಅಮ್ಮನ ಮನೆ ಬಾಗ್ಲು ಯಾವಾಗ್ಲೂ ತೆರೆದಿರತ್ತೆ. ನಾನು ಅಲ್ಲಿಗೆ ಹೋಗ್ತೀನಿ. ಪಿಂಕಿ, ಅಮ್ಮನ ಮನೆ ಬಾಗ್ಲು ತೆರೆದಿದೆ ಅಂತ ಹೋದ್ರೆ ಗಂಡನ ಮನೆ ಬಾಗ್ಲು ಮುಚ್ಚಿ ಹೋಗುತ್ತೆ. ನೋಡು, ನಿನ್ ಈ ಮನೇಲಿ ಇರೋದಕ್ಕೆ ಯಾರೂ ಬಲವಂತ ಮಾಡ್ಬೇಕಾಗಿಲ್ಲ. ಇದು ನಿನ್ನ ಮನೆ, ನೀನು ಈ ಮನೆ ಸೊಸೆ. ಯಾರಿಗೋಸ್ಕರ ನಾನು ಇಲ್ಲಿರ್ಲಿ? ಈ ಮನೇಲಿ ನನಗೇನ್ ಸುಖ ಇದೆ? ನಾನು ಹೊಡ್ತೀನಿ ಚಿಕ್ಕತ್ತೆ. ಆಗ್ಲಿಂದ ಅವಳು ಹೇಳ್ತಾನೆ ಇದ್ದಾಳೆ, ಗಡ್ಗಂಬ ತರ ನಿಂತಿದ್ಯಲ್ಲ. ಅವಳಿಗೆ ಹೋಗಿ ಹೇಳ್ಬಾರ್ದಾ ಇಲ್ಲೇ ಇರು ಅಂತ? ಅವ್ರು ಮಾತಾಡಲ್ಲ ಬಿಡಿ, ಅವ್ರಿಗೆ ನಾನು ಈ ಮನೇಲಿರೋದೇ ಇಷ್ಟ ಇಲ್ಲ. ಪಿಂಕಿ, ಅವನು ಸುಮ್ಮನೆ ನಿಂತಿದ್ದಾನೆ ಅಂದ್ರೆ ಅವನಿಗೆ ನಿನ್ ಮೇಲೆ ಪ್ರೀತಿ ಇಲ್ಲ ಅಥವಾ ಇಷ್ಟ ಇಲ್ಲ ಅಂತಲ್ಲ. ಲಕ್ಕಿ, ನೀನ್ ಅದು ಸ್ವಲ್ಪ ಹೇಳೋ ಅವನ್ಗೆ. ಅರ್ಥ ಆಗೋರಿಗೆ ಮಾತು ಹೇಳ್ಬೋದಮ್ಮ, ಅರ್ಥ ಆಗದಿರೋರಿಗೆ ಏನು ಹೇಳಕ್ಕಾಗಲ್ಲ. ಕಲ್ಲಾಗಿದ್ದಾನೆ ಅವನು. ಇನ್ ಯಾರು ಏನ್ ಹೇಳಿದ್ರು ನಾನು ಇರಲ್ಲ ಚಿಕ್ಕತ್ತೆ, ನಾನು ಹೊರಡ್ತೀನಿ. ಪೆದ್ದಾಗಿ ಮಾತಾಡ್ಬೇಡ್ವೆ. ಗಂಡ್ಮಕ್ಳು ಹಾಗೆ, ನಾವೇ ಸ್ವಲ್ಪ ಸೋತು ಅನುಸರಿಸ್ಕೊಂಡು ಹೋಗ್ಬೇಕು. ಇಷ್ಟು ದಿನ ಅನುಸರಿಸ್ಕೊಂಡೇ ಹೋಗ್ತಿದ್ದೆ, ಅದೇ ನನ್ನ ಮಾತಿಗೆ ಯಾರು ಸೊಪ್ಪು ಹಾಕಿದ್ರು? ಏನೇ ಮಾಡಕ್ಕಾಗತ್ತೆ, ಒಂದೊಂದ್ಸಲ ಆಗುತ್ತೆ ಈ ತರ. ಇದು ಮನ್ಸಿನ ವಿಷಯ. ನಮ್ಗೇನ್ ಬೇಕು ಬೇಡ ಅನ್ನೋದು ನಮಗ್ ಗೊತ್ತಿರ್ಬೇಕು. ಇನ್ನು ಗಂಡನ ಮನೆ ಬೇಡವಾ? ಬೇಕು ಗೀತಾ, ನನ್ಗೂ ಮನೆ ಮಕ್ಕಳು ಸಂಸಾರ ಅನ್ನೋದೆಲ್ಲ ಬೇಕು. ಆದ್ರೆ ಈಗ ಅದಾಗುತ್ತಾ? ಅಲ್ವೋ, ಮನೆ ತನಕ ಹೆಂಡತಿ ಬಂದಿದ್ದಾಳೆ, ಅವಳ ಹತ್ರ ಮಾತಾಡಿ ಅವಳು ಉಳಿಸ್ಕೊಳ್ಳೋದ್ ಬಿಟ್ಟು ಹೀಗ್ ನಿಂತಿದ್ಯಲ್ಲೋ. ಸಂಬಂಧ ಕೆಟ್ರೆ ಮತ್ತೆ ಅದನ್ನ ಸರಿ ಮಾಡಕ್ಕಾಗಲ್ಲ. ಯಾಕಿದನ್ನ ಇನ್ನೂ ಹಾಳು ಮಾಡ್ತಿದ್ದೀರಾ? ಸತ್ತಣ್ಣ, ಇವನ್ಗೆ ಯಾರ ಬಗ್ಗೆನೂ ಚಿಂತೆ ಇಲ್ಲಮ್ಮ. ಇವನಾಯ್ತು ಇವನ್ ಪಾಳಾಯ್ತು ಅಂತ ಇರ್ತಾನೆ. ಏನಾದ್ರು ಮಾಡ್ಕೊಂಡು ಸಾಯ್ಲಿ ಬಿಡು. ಹಲೋ, ಹೇಳಿ ಸರ್. ವಾಟ್ಸ್ ಹ್ಯಾಪನಿಂಗ್ ಲಕ್ಕಿ? ನಾನು ಹೇಳಿದ ಅರ್ಥ ಆಗ್ಲಿಲ್ವೇನ್ರಿ ನಿಮ್ಗೆ? ಜನ ಸರಿಯಾಗೇ ಹೇಳ್ತಾ ಇದ್ದಾರೆ. ರೌಡಿಸಮ್ ಎಲಿಮೆಂಟ್ಸ್ ರೀ ನೀವು. ಯಾಕೆ ಸರ್, ಏನಾಯ್ತು? ವಾಟ್ ಡು ಯು ಮೀನ್ ಏನಾಯ್ತು? ನಿಮ್ಮ ಮನೇಲಿ ಟಿವಿ ಇಲ್ವೇನ್ರಿ? ಆನ್ ಮಾಡಿ ನೋಡಿ, ನಿಮ್ದೇ ಬ್ರೇಕಿಂಗ್ ನ್ಯೂಸು. ಒಂದು ನಿಮಿಷ ಸರ್. ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿದ ಬೆಂಗಳೂರು ಬ್ರೇವ್ಸ್ ತಂಡದ ನಾಯಕ ಲಕ್ಕಿ.
ಅಂದ್ರೆ ಏನಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಏನ್ ಬೇಕಾದ್ರೂ ಮಾಡ್ಬೋದು ಅಂತಾನಾ? ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿದ್ದು ಬೇರೆ ಯಾರೂ ಅಲ್ಲ, ಬೆಂಗಳೂರು ಬ್ರೇವ್ಸ್ ತಂಡದ ನಾಯಕ ಲಕ್ಕಿ. ಕಬಡ್ಡಿಯಲ್ಲಿ ನಾಯಕ, ನಿಜ ಜೀವನದಲ್ಲಿ ಖಳನಾಯಕ. ನೋಡೋಣ ಬನ್ನಿ, ಬೆಂಗಳೂರು ಬ್ರೇವ್ ತಂಡದ ನಾಯಕ ಲಕ್ಕಿ ಮಾಧ್ಯಮದವರ ಮೇಲೆ ಹೇಗೆ ಹಲ್ಲೆ ಮಾಡಿದ್ದಾರೆ ಅಂತ. ನಿಜ ಹೇಳೋದೆ ಕೋಪ ಬರುತ್ತಲ್ವಾ ಸರ್? ಹೊಡಿತೀರಾ? ಹೊಡಿರಿ. ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲಾರದೆ ಹಲ್ಲೆ ಮಾಡಿದ್ದಾರೆ. ಲಕ್ಕಿ ಅವರ ಅಣ್ಣ ದತ್ತಾತ್ರೇಯ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು, ತಮ್ಮ ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಇವ್ರೇನ್ ಕಬಡ್ಡಿ ಆಟಗಾರನ ಇಲ್ಲ ರೌಡಿನಾ? Sir, I can explain it to you. Please, Lucky. I don't want any explanation. ನೀವು ಇದನ್ನು ನನಗೆ ಹೇಳ್ಬೋದು, ನಾನು ಅವ್ರಿಗೆ ಹೇಳೋಕ್ಕಾಗುತ್ತಾ? CEO ಹೇಳೋಕ್ಕಾಗುತ್ತಾ? ಸರ್, ಇದು ಆಗಿರೋದಕ್ಕೆ ನಾನು ಕಾರಣ ಅಲ್ಲ ಸರ್. ಮೀಡಿಯಾದವ್ರನ್ನ ಅಟ್ಯಾಕ್ ಮಾಡಿದ್ದು ನೀವೇ ಅಲ್ವೇನ್ರಿ? ಏನು ಫೋಟೋಶಾಪ್ ಮಾಡಿದ್ದಾರೆ ಅವರವರು? ಅಲ್ರಿ, ನೀವೊಬ್ಬ ಸೆಲೆಬ್ರಿಟಿಯಾಗಿ ಮೀಡಿಯಾದವ್ರನ್ನ ಎದುರಾಕೊಂಡು ಸರ್ವೈವ್ ಆಗೋಕ್ಕಾಗುತ್ತಾ? ನೋಡಿ, ಇದರ ರಿಸಲ್ಟ್ ಏನು ಬೇಕಾದರೂ ಆಗಬಹುದು. ಬಿ ಪ್ರಿಪೇರ್. ಎಲ್ಲ ಅಲ್ಲಿಗೆ ಮುಗ್ದಿತ್ತು. ಇವನೇ ಪ್ರೆಸ್ ಅವ್ರ ಮೇಲೆ ಕೈ ಮಾಡಿ ಇಷ್ಟು ದೊಡ್ಡದು ಮಾಡ್ಕೋಬೇಕಿತ್ತು. ನೋಡಿದ್ರಾ, ಒಂದು ಸ್ವಲ್ಪ ಸಮಾಧಾನ ತಗೊಂಡು ಒಳಗೆ ಬಂದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ಲಕ್ಕಿ, ಏನು ಟಿವಿಲಿ ಹೀಗೆ ತೋರಿಸ್ತಾ ಇದ್ದಾರೆ? ಮುಗೀತಮ್ಮ, ಇಷ್ಟೆಲ್ಲ ಆಗಿದ್ದು ಈ ಈಡಿಯಟಿಂದಾನೆ. ನನ್ನ ಕರಿಯರ್ ಎಲ್ಲ ಹಾಳಾಗೋಯ್ತು. ನಾನೇನೋ ಮಾಡಿದ್ದೀನಿ? ಸುಮ್ಮನೆ ನನ್ನ ಮೇಲೆ ಯಾಕೆ ಆರೋಪ ಮಾಡ್ತಾ ಇದೆಯಾ? ಇನ್ಯಾರ ಮೇಲೆ ಆರೋಪ ಮಾಡಲಿ? ಇಷ್ಟೆಲ್ಲ ಆಗಿದ್ದು ನಿನ್ನಿಂದ ತಾನೆ. ನೀನು ಆ ಪೊಲೀಸ್ ಕೊಡ್ದಿಲ್ಲ ಅಂದ್ರೆ ಇಷ್ಟೊಂದೆಲ್ಲ ಆಗ್ತಾಯ್ತಾ? ನಿನ್ಗೆ ಅವಾಗಲೇ ಹೇಳಿದ್ದೀನಿ ನಾನು, ನಿನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ. ಇನ್ನೊಂದು ಮಾತಾಡ್ತೇನೆ. ಏನು ಮಾಡ್ತೀಯಾ? ಏನು ಮಾಡ್ತೀಯಾ? ಏನು ಇದು, ಅಣ್ಣನ ಹತ್ರ ಹೀಗೇನೋ ಮಾತಾಡ್ತಾರೆ? ಉಳಿಸ್ಕೊಂಡಿಲ್ಲ ಅವನು. ಸುಮ್ಮನಿರೋ. ಹೂನಮ್ಮ, ಇನ್ಮುಂದೆ ಸೈಲೆಂಟ್ ಆಗಿರ್ಬೇಕು. ಲೈಫಲ್ಲಿ ಏನೋ ಒಂದು ಆಪರ್ಚುನಿಟಿ ಸಿಕ್ಕಿತ್ತು, ಅದು ಮಣ್ಪಾಲಾಗೋಯ್ತು. ಎಲ್ಲ ಇವನಿಂದ. ಈ ಮಟ್ಟಕ್ಕೆ ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತೇನೋ ನಿನಗೆ? ಎಲ್ಲ ಒಂದು ನಿಮಿಷದಲ್ಲಿ ಹಾಳು ಮಾಡಿಬಿಟ್ಟಿಯಲ್ಲೋ. ಇನ್ಮೇಲೆ ನನ್ನ ಪಾಡಿಗೆ ನನ್ನ ಬದುಕಕ್ಕೆ ಬಿಡು, ಅಷ್ಟು ಸಾಕು. ಹೋಗೋ. ಟಿವಿಲಿ ತೋರಿಸ್ತಿರೋದು ನೀನು ಹೊಡೆದಿದ್ಯಾ ಅಂತ, ನಾನು ಹೊಡೆದಿದ್ದೀನಿ ಅಂತ ಅಲ್ಲ. ಸುಮ್ಮನಿರೋ. ಸರ್, ನೀವು ಇಲ್ಲೇ ಇರಿ. ನನ್ನ ಪ್ರೊಡಕ್ಷನ್ ಮ್ಯಾನೇಜರ್ ಕಾಲ್ ಮಾಡಿ ಆಮೇಲೆ ನಿಮ್ಗೆ ತಿಳಿಸ್ತೀನಿ. ಇಟ್ಸ್ ಓಕೆ, ಐಲ್ ಬಿ ಹಿಯರ್. ಓಕೆ ಸರ್. ಹಲೋ, ಐ ಆಮ್ ಮಿಸ್ ದೀಪಿಕಾ, ಲಕ್ಕಿ ಸರ್ ಮ್ಯಾನೇಜರ್. ಸರ್, ನಮಗೆ ಅಲೌಟ್ ಆಗಿರೋ ಕ್ಯಾರವನ್ ಎಲ್ಲಿದೆ? ಏನು ನೆನ್ನೆ ಮೇಲ್ ಮಾಡಿದ್ರಾ?
ನಾನು ಚೆಕ್ ಮಾಡಿಲ್ಲ, ನಾನು ಒಳಗಡೆ ಬಂದು ಮಾತಾಡ್ಬೋದಾ? ಓಕೆ ಸರ್, ನಾನು ಸ್ವಲ್ಪ ಮಾತಾಡ್ಕೊಂಡು ಬರ್ತೀನಿ. ಓಕೆ. ಎಕ್ಸ್ಕ್ಯೂಸ್ ಮೀ ಸರ್. ಐ ಆಮ್ ದೀಪಿಕಾ. ಸರ್, ಶೂಟಿಂಗ್ ನಡೀತಿದೆಯಲ್ಲ, ಶೆಡ್ಯೂಲ್ ಏನಾದರೂ ಚೇಂಜ್ ಆಯ್ತಾ? ಶೆಡ್ಯೂಲ್ ಏನು ಚೇಂಜ್ ಆಗಿಲ್ವಲ್ಲ. ಮತ್ತಿನ್ನೇನು ಸರ್ ಪ್ರಾಬ್ಲಮ್? ನೋಡಿ ಮೇಡಮ್, ಇವಾಗ ಸಾರಿ ಮೇಡಮ್, ಈಗೇನು ಮಾಡೋಕ್ಕಾಗೋದಿಲ್ಲ. ಏನಾಯ್ತು? ಪ್ರೊಡಕ್ಷನ್ ಮ್ಯಾನೇಜರ್ ಏನೋ ಹೇಳ್ತಾ ಇದ್ರು, ಕರೆಕ್ಟಾಗಿ ಆರ್ಗನೈಸೇ ಮಾಡಿಲ್ಲ, ಶೂಟ್ ಹೇಗೆ ಮಾಡ್ತಾರಂತೆ. ಸಾರಿ ಸರ್, ನನ್ನ ಕಡೆಯಿಂದನೇ ಒಂದು ಮಿಸ್ಟೇಕ್ ಆಗಿದೆ. ಮಿಸ್ಟೇಕಾ? ಏನದು? ಆ್ಯಕ್ಚುಲಿ ಪ್ರೊಡಕ್ಷನ್ ಅವರು ನೆನ್ನೆನೇ ಮೇಲ್ ಮಾಡಿದ್ರು, ಬಟ್ ನಾನೇ ಚೆಕ್ ಮಾಡಿರಲಿಲ್ಲ. ಏನಂತ ಮೇಲ್ ಮಾಡಿದ್ರು? ಪ್ರೋಗ್ರಾಮ್ ಚೇಂಜ್ ಆಗಿದೆಯಾ? ಆ್ಯಕ್ಚುಲಿ ಪ್ರೋಗ್ರಾಮ್ ಚೇಂಜ್ ಆಗಿಲ್ಲ ಸರ್, ಬಟ್ ಮಾಡೆಲೇ ಚೇಂಜ್ ಆಗಿದ್ದಾರೆ. ವಾಟ್ ಡು ಯು ಮೀನ್? ಹೌದು ಸರ್, ನಿಮ್ಮ ಪ್ಲೇಸ್ಗೆ ಇನ್ನೊಬ್ರು ಆಲ್ಟರ್ನೇಟಿವ್ ಮಾಡೆಲ್ ಹಾಕಿ ಆಲ್ರೆಡಿ ಶೂಟ್ ಸ್ಟಾರ್ಟ್ ಮಾಡಿದ್ದಾರೆ. ಅದೇಗ್ರಿ ಆಗುತ್ತೆ? ಎನ್ಕ್ವೈರ್ ಮಾಡಬೇಕಿತ್ತು. ಸರ್, ಎನ್ಕ್ವೈರ್ ಮಾಡಿದೆ ಸರ್, ಬಟ್ ಅವ್ರು ಕೊಡ್ತಿರೋ ರೀಸನ್ ತುಂಬ ವಿಯರ್ಡ್ ಆಗಿದೆ. ವಾಟ್ ಇಸ್ ದ ರೀಸನ್? ಯಾಕೆ ಚೇಂಜ್ ಮಾಡಿದ್ದಾರೆ? ಅದು ನಿಮ್ಮ ಬ್ರದರ್ ಪೊಲೀಸ್ ಇಶ್ಯೂ ಆಯ್ತಲ್ವ ಸರ್, ಅದ್ರ ಇಂಪ್ಯಾಕ್ಟ್ ಈ ಆ್ಯಡ್ ಮೇಲೆ ಬಂದಿದೆ. ಈ ಇಶ್ಯೂ ಇರೋದ್ರಿಂದ ಅವ್ರ ಕಂಪ್ನಿ ಇಮೇಜ್ಗೆ ಡ್ಯಾಮೇಜ್ ಆಗುತ್ತೆ ಅಂತ ನಿಮ್ಮನ್ನ ರಿಪ್ಲೇಸ್ ಮಾಡಿದ್ದಾರೆ ಸರ್. ಅದು ಹೇಗ್ರಿ ಡಿಸೈಡ್ ಮಾಡ್ತಾರೆ? ನನ್ನ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಸ್ವಲ್ಪನೂ ವರ್ಕ್ ಎಥಿಕ್ಸ್ ಬೇಡವಾ? ಅದು ಹೇಗ್ರಿ ಶೂಟ್ ಮಾಡ್ತಾರೆ? ಸರ್, ಗಲಾಟೆ ಮಾಡಬೇಡಿ, ಹೊರಗಡೆ ಶೂಟಿಂಗ್ ನಡೀತಾ ಇದೆ. ವಾಟ್ ದ ಹೆಲ್? ನನ್ನ ಕಾಸ್ಟ್ ಮಾಡಿ ಬೇರೆಯವ್ರನ್ನ ಹಾಕೋತಾ ಇದ್ದೀರಾ? ಅದೇಗ್ರಿ ಶೂಟ್ ಮಾಡ್ತೀರಾ ನೀವು? ಸರ್, ಇದು ನಾವು ಡಿಸಿಷನ್ ತಗೊಂಡಿರೋದಲ್ಲ ಸರ್, ಆ್ಯಡ್ ಏಜೆನ್ಸಿ ಅವ್ರು ತಗೊಂಡಿರೋದು. ಅದೇಗ್ರಿ ಡಿಸೈಡ್ ಮಾಡ್ತಾರೆ? ಕಾಂಟ್ರಾಕ್ಟ್ ಸೈನ್ ಮಾಡಿಲ್ವಾ? ಸರ್, ನೀವು ಕಾಂಟ್ರಾಕ್ಟ್ಗೆ ಸೈನ್ ಮಾಡಿದ್ದೀರಾ ನಿಜ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಕ್ರಿಮಿನಲ್ ಕೇಸ್ ನಡೀತಾ ಇದೆ. ಇಂಥ ಟೈಮಲ್ಲಿ ಯಾಡ್ಗೆ ನಿಮ್ಮನ್ನ ಕಾಸ್ಟ್ ಮಾಡೋಕ್ಕಾಗೋದಿಲ್ಲ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನ್ನ ಮೇಲೆ ಕೇಸ್ ಇದೆಯಾ? ಇಲ್ಲ ತಾನೇ? ಅದೇಗ್ರಿ ಹೆಂಗೆಂಗೋ ಡಿಸೈಡ್ ಮಾಡ್ತೀರಾ? ಸರ್, ಶೂಟಿಂಗ್ ಲೊಕೇಶನ್ ಬರೋಕ್ಕೆ ಮುಂಚಿತವಾಗ್ಲೇ ನಿಮ್ಗೆ ಇನ್ಫಾರ್ಮೇಷನ್ ಮಾಡಿದ್ದೀವಿ. ನಾವು ಕೊಟ್ಟಿರೋ ಅಡ್ವಾನ್ಸ್ ನಾವು ಕೇಳಬೇಕಾಯ್ತು, ಆದ್ರೆ ನಾವು ಕೇಳಿಲ್ಲ, ಹಾಗೆಲ್ಲ ಮಾಡಿಲ್ವಲ್ಲ. ಯಾವನಿಗೆ ಬೇಕ್ರಿ ನಿಮ್ಮ ಅಡ್ವಾನ್ಸು? ನಾನೇ ನಿಮ್ಮ ಅಡ್ವಾನ್ಸ್ ವಾಪಸ್ ಕೊಡ್ತೀನಿ. ನಾನು ಸುಮ್ಮನಾಗಲ್ಲ, ನಿಮ್ಮ ಏಜೆನ್ಸಿ ಮೇಲೆ ಕೇಸ್ ಹಾಕ್ತೀನಿ. ಸರ್, ನಾನು ಇಷ್ಟೊತ್ತು ಕೂಲಾಗೆ ಮಾತಾಡ್ತಾ ಇದ್ದೀನಿ. ಮೊದಲು ನಿಮ್ಮ ಫ್ಯಾಮಿಲಿಲಿ ಆಗಿರೋ ಕ್ರಿಮಿನಲ್ ಕೇಸ ಕ್ಲಿಯರ್ ಮಾಡ್ಕೊಳ್ಳಿ, ಆಮೇಲೆ ನಮ್ಮ ಮೇಲೆ ಕೇಸ್ ಹಾಕೋರಂತೆ. ನಾವು ಲಕ್ಷ ಲಕ್ಷ ಕೊಟ್ಟು ಆ್ಯಡ್ ಮಾಡ್ತಾ ಇದ್ದೀವಿ, ನಿಮ್ಮಂಥವ್ರನ್ನ ಹಾಕೊಳಕ್ಕಾಗುತ್ತಾ? ಸರ್, ನೀವು ಇದನ್ನ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಏಯ್, ಏನೋ ನೋಡ್ತಾ ನಿಂತೀರಾ? ಅಡ್ರಿ ಒಳಗಡೆ, ಅಡ್ರಿ. ನೋಡಿ ನೋಡಿ ನೋಡಿ, ಇದು ರಿಸಲ್ಟ್. ಏನ್ ಬೇಕಾದ್ರೂ ಆಗ್ಬೋದು. Be prepared.